ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ತಮ್ಮನೇಲಿ ನೋಡಿರೋ ಥರ ಇವತ್ತಿನ ವಿಡಿಯೋ ಬಂದುಬಿಟ್ಟು ಏರ್ ಶೋ ವಿಡಿಯೋ. ಇವತ್ತು ನನ್ನ ಮಾತು ಕಡಿಮೆ ಇರುತ್ತೆ, ವಿಡಿಯೋಸಲ್ಲಿ ಫುಲ್ಲು ಏರ್ ಶೋದೇ ಇರುತ್ತೆ. ಹೇಗಿರುತ್ತೆ ಅಂತ ನೋಡ್ಕೊಂಬನ್ನಿ. ನಾವು ಹೊರಟಿದ್ದು ಮಾರ್ನಿಂಗ್ ಅರೌಂಡ್ 6 o'clock ಯಾಕೆ ಅಂದರೆ ತುಂಬ ಟ್ರಾಫಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಆರಾಮ್ಸೆ ಏರ್ಫೋರ್ಸ್ ಯಲಹಂಕದಲ್ಲಿದೆಯಲ್ಲ, ಸೊ ಅದರೊಳಗೆ ಹೋಗಿ. ಸೊ ದಿನಕ್ಕೆ 2 ಶೋ ಇರುತ್ತೆ. ಮಾರ್ನಿಂಗ್ ಒಂದು 10 o'clock ಒಂದು ಶೋ ಇರುತ್ತೆ, 2 o'clock ಇರುತ್ತೆ. ಸೊ ಈ ವರ್ಷ ಅಂತೂ ಆಲ್ರೆಡಿ ಕ್ಲೋಸ್ ಆಗೋಯಿತು. ಸೊ ಎವ್ರಿ 2 years ಒನ್ಸ್ ಕಂಡಕ್ಟ್ ಮಾಡ್ತಾರೆ ಏರ್ ಶೋನ. ಸೊ ನೆಕ್ಸ್ಟ್ 2 years ಆದಮೇಲೆ ಸೇಮ್ ಫೆಬ್ರವರಿ ಟೈಮಲ್ಲೇ ಇರುತ್ತೆ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಆಫ್ಟರ್ ಚೆಕ್ಕಿಂಗ್ ನಾವು ಪಾರ್ಕಿಂಗ್ ಲಾಟಿಗೆ ಹೋಗ್ತಾ ಇದ್ವಿ. ಸೊ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಹೇಳಿ. ಸೊ ಪಾರ್ಕ್ ಮಾಡಿ ಬಂದಾದಮೇಲೆ ಇನ್ನೂ ಎಳೆ ಬಿಸಿಲಿತ್ತು, ಚೆನ್ನಾಗಿತ್ತು. 10 o'clock ಮೇಲೆ ಬಂತು ಅಂದರೆ ತುಂಬಾ ಕ್ರೌಡ್ ಇರುತ್ತೆ. ನಾನು ಆ ಕ್ರೌಡ್ದು ವಿಡಿಯೋನೂ ಹಾಕಿದ್ದೀನಿ ನೋಡಿ. ಸೊ ನಾವು ಹೋದಾಗ ತುಂಬ ಫ್ರೀಯಾಗಿತ್ತು. ಸೊ ಆರಾಮ್ಸೆ ಎಲ್ಲ ಕಡೆನೂ ಆರಾಮಾಗಿ ಫೋಟೋ ತೊಗೊಬಂದ್ವಿ, ಯಾಕೆಂದರೆ ಫ್ರೀ ಆಗಿತ್ತಲ್ಲ. ಸೊ ಸಿಂಗಲ್ಲಾಗಿ ಯಾರು ಜನ ಇಲ್ದಾರ ಕಡೆನೇ ಆರಾಮಾಗಿ ಹೋಗಿ ಒಂದೊಂದೇ ಫೋಟೋ ತೊಗೊಬಂದ್ವಿ. ತುಂಬಾ ಚೆನ್ನಾಗಿತ್ತು. ಹೊರ್ಗಡೆ ಎಲ್ಲ ಬಂದಮೇಲೆ ನಾವು ಒಳಗಡೆ ಸ್ಟಾಲಿಗೆ ಬಂದ್ವಿ. ಇದು HALದೇ ಸ್ಟಾಲು. ಸೊ ಇದೊಂದೇ ಸ್ಟಾಲ್ ನಾವು ವಿಸಿಟ್ ಮಾಡಿದ್ವಿ. ಯಾಕೆ ಅಂದರೆ ಆಲ್ರೆಡಿ 4 times ನಾನು ವಿಸಿಟ್ ಮಾಡಿದ್ದೆ. ನನಗಂತೂ ಬೋರ್ ಆಗಿಬಿಡುತ್ತೆ. ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ನನಗೆ ಬೋರ್ ಆಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ, ಆಟೋಮೊಬೈಲ್ ಇಂಜಿನಿಯರ್ಸ್ಗೆ ಸ್ವಲ್ಪ ಕ್ರೇಜ್ ಇರುತ್ತೆ ಅಂತ ಅನ್ಕೋತೀನಿ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮೇ ಬಿ ನನ್ನ ಹಸ್ಬೆಂಡ್ಗೆ ಮಗನಿಗೋಸ್ಕರ ನಾನು ಓದಿದೆ ಅಷ್ಟೇ. ಚೆನ್ನಾಗಿರುತ್ತೆ, ಆದರೆ ಫಸ್ಟ್ ಟೈಮ್ ನೋಡೋರಿಗೆ ಚೆನ್ನಾಗಿರುತ್ತೆ. ಸೊ ನೀವು ಎಲ್ಲ ನೋಡ್ಕೊಬನ್ನಿ.
ಸಾತ್ವಿಕಿಗಂತೂ ಅವರಪ್ಪ ಒಂದು ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅವನಿಗೆ ಆಲ್ಮೋಸ್ಟ್ ಅವನು ಒಂದು 3 ಟೈಮ್ಸ್ ನೋಡಿದ್ದಾನೆ. ಬಟ್ ಆದ್ರೂ ಒಂದೊಂದು ಸತಿ ಒಂದೊಂದು ಟೈಪ್ ಮಾಡಲ್ಸ್ ಇರುತ್ತಲ್ವ. ಸೊ ಹಾಗಾಗಿ ಅವನು ಕೇಳ್ಕೊತಾ ಹೋಗ್ತಾ ಇರ್ತಾನೆ. ಸೊ ಮಕ್ಕಳಿಗಂತೂ ತುಂಬಾ ಕ್ರೇಜ್ ಅನಿಸುತ್ತೆ, ಅದರಲ್ಲೂ ಗಂಡು ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿತ್ತು. ಎಲ್ಲ ಆದಮೇಲೆ ನಾವು ಅಲ್ಲಿಂದ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಅರೇಂಜ್ ಆಗಿತ್ತು. ಸೊ ಎಲ್ಲನೂ ತಿಂದ್ಕೊಂಡು ಆರಾಮ್ಸೆ ಆಮೇಲೆ ಬಂದು 10 ಆಯ್ತಲ್ಲ, ಸೊ ಏರ್ ಶೋ ಸ್ಟಾರ್ಟ್ ಆಯಿತು. ಸೊ ಅದರದ್ದು ವೀಡಿಯೋಸ್ನ ನೋಡ್ಕೊಬನ್ನಿ. ಸೊ ಲಾಸ್ಟಿಗೆ ಸೂರ್ಯಕಿರಣದಿರುತ್ತೆ. ಬಟ್ ನನಗಂತೂ ಯಾವಾಗಲೂ ಸೂರ್ಯಕಿರಣದ್ದು ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ಅದನ್ನೇ ಫಸ್ಟಿಗೆ ಏರ್ ಶೋ ಟ್ರೈ ಮಾಡಿದೆ, ಅದನ್ನೇ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಡಿಫ್ರೆಂಟ್ಸ್ ಮಾಡ್ತಾರೆ. ಫ್ಲ್ಯಾಗ್ ಕಲರ್ಸ್ ಎಲ್ಲ ಇದು ಮಾಡ್ತಾರೆ, ಹಾರ್ಟ್ ಮಾಡ್ತಾರೆ. ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಒಬ್ರಿಗೊಬ್ರು ಬರ್ತಾರೆ, ಏನು ಫುಲ್ಲು ವಾರ್ ಥರನೇ ಬರ್ತಾರೆ. ಬಟ್ ಅದೊಂಥರ ಮಜಾ ಚೆನ್ನಾಗಿರುತ್ತೆ. ಈ ಟೈಮ್ ಅಂತೂ ನಾವು ಫುಲ್ಲು ಆಲ್ಮೋಸ್ಟ್ ರನ್ವೇ ಹತ್ರನೇ ಇದ್ವಿ. ಸೊ ಯಾವ್ಯಾವ ಪೈಲಟ್ಸ್ ಬರ್ತಾರೆ ಅವ್ರಿಗೆಲ್ಲ ಹ್ಯಾಂಡ್ ಶೇಕ್ ಮಾಡಿಕೊಂಡು ಆಲ್ ದ ಬೆಸ್ಟ್ ಹೇಳ್ಕೊಂಡು ತುಂಬಾ ಖುಷಿ ಆಗ್ತಿತ್ತು. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವ್ರಿಗೆ ಏರ್ ಡ್ಯೂಟಿ ಹಾಕಿದ್ರು. ಸೊ ಅವರು ಹಾಗೆ ಹೇಳ್ತಾಯಿದ್ರು, ಸೊ ನೆಕ್ಸ್ಟ್ ಯಾವ್ದು ಮಾಡ್ತಾರೆ ಮತ್ತು ಅವ್ರ ಡ್ಯೂಟಿ ಬಗ್ಗೆ ಅವ್ರು ಮಾತಾಡ್ಕೋತಾ ಇದ್ರು. ಸೊ ಓವರಾಲ್ ಆಗಿ ತುಂಬಾ ಚೆನ್ನಾಗಿತ್ತು. ಸೊ ಮಿಸ್ ಮಾಡ್ಕೊಂಡವ್ರಿಗೆಲ್ಲರಿಗೂ ನಾನು ಒಂದು ಏರ್ ಶೋ ಕೆಲವ್ರಿಗೆ ತೋರಿಸ್ದೆ ಅನ್ನೋ ಖುಷಿ ನನಗೂ ಇದೆ.
ಏರ್ ಶೋ ಎಲ್ಲ ಆದಮೇಲೆ ನಾವು ಹೊರಟಿದ್ದು ಲಂಚಿಗೆ. ಸೊ ಅಲ್ಲಿಂದ ಅಲ್ಲಿಗೆ ತುಂಬಾ ಗ್ಯಾಪ್ ಇರುತ್ತೆ. ಸೊ ವಾಕ್ ಮಾಡೋಕ್ಕಂತೂ ಆ ಬಿಸಿಲಲ್ಲಿ ಆಗ್ತಾ ಇರಲ್ಲ. ಸೊ ಅಲ್ಲೇ ಪಿಕಪ್ ಡ್ರಾಪು ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವರು ಡ್ರಾಪ್ ತೊಗೋಬೋದು. ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ಆಪೋಸಿಟ್ ರೋಡಲ್ಲಿ ನೋಡಿ 4 ಕಿಲೋಮೀಟ್ರ್ ಅಂದಾಜು ನಿಂತಿತ್ತು ಟ್ರಾಫಿಕ್ಕು. ಮೈ ಗಾಡ್, ಅಟ್ಲೀಸ್ಟ್ ನಾವು ಬಚಾವಾದ್ವಿ. ಯಾಕೆಂದರೆ ನಾವು ಬೇಗನೆ ಹೊರಟ್ವಿ. ಏರ್ ಶೋ, ಸೆಕೆಂಡ್ ಏರ್ ಶೋಗಂತೂ ಇರಲಿಲ್ಲ. ಹಾಗೆಯೇ ಮತ್ತೆ ಎಲ್ಲರೂ ಹೊರಗೆ ಬಂತು ಅಂದರೆ ಫುಲ್ ಕ್ರೌಡಾಗಿ ಮಿನಿಮಮ್ ನಾವು 3 to 4 hours ಆಗಿಬಿಡುತ್ತೆ ಆಮೇಲೆ. ಸೊ ಹಾಗಾಗಿ ಸಾಕು ಅಂತ ಹೇಳಿಬಿಟ್ಟು ಹೊರಟ್ವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಯಾರ್ಯಾರು ಮಿಸ್ ಮಾಡ್ಕೊಂಡಿರ್ತೀರ ಔಟ್ ಆಫ್ ಬ್ಯಾಂಗ್ಳೂರ್, ಸಮ್ ಪೀಪಲ್ಸ್ ನೋಡಿರಲ್ಲ ಏರ್ ಶೋ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಇದರಲ್ಲಿ ನಾನು ಎಲ್ಲದರಲ್ಲೂ ಮಾತಾಡೋಕ್ಕೋಗಿಲ್ಲ, ಓನ್ಲಿ ಮ್ಯೂಸಿಕ್ಸೇ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಸೊ ಎಲ್ಲ ಏರ್ ಶೋ ಆಗಲಿ, ಸ್ಟಾಲ್ ಆಗಲಿ, ಹೊರಗಡೆ ಫ್ಲೈಟ್ಸ್ ಆಗಲಿ ಎಲ್ಲನೂ ನೋಡ್ಕೊಬರಲಿ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.